ಎಲ್ರಿಗೂ ನಮಸ್ಕಾರ. ಆತ್ಮೀಯ ಧ್ರುವತಾರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಶಿವಣ್ಣ ಅವರು ಅಂದ ತಕ್ಷಣ ನಮ್ಗೆ ನೆನಪಾಗೋದು ಹ್ಯಾಟ್ರಿಕ್ ಹೀರೋ ಅಂತ ಅಂದ್ಬಿಟ್ಟು. ಆದ್ರೆ ಹ್ಯಾಟ್ರಿಕ್ ಹೀರೋ ಬಿರುದು ಬರೋದಕ್ಕಿಂತ ಮುಂಚೆ ಶಿವಣ್ಣ ಅವರು ನಾಟ್ಯ ಸಾರ್ವಭೌಮ ಆಗಿದ್ರು. ಯಾಕೆಂತಂದ್ರೆ 1980ರಿಂದ 90ರವರೆಗೂ ಸಹ ಅದ್ಭುತವಾಗಿ ಡ್ಯಾನ್ಸ್ ಮಾಡುತ್ತಿದ್ದ ಏಕೈಕ ಕಲಾವಿದ ಅಂತಂದ್ರೆ ಅದು ಶಿವಣ್ಣ. ಶಿವಣ್ಣ ಅವ್ರು ಯಾವ ತರ ಅಂತಂದ್ರೆ ಅವ್ರಿಗೆ ಅಣ್ಣ ತಂಗಿ ರೋಲ್ ಕೊಟ್ಟರು ಕೂಡ ಸೂಟ್ ಆಗ್ತಾರೆ, ಜೋಗಿ ಕೊಟ್ಟರು ಆಗುತ್ತೆ, ಓಂ ಕೊಟ್ಟರು ಕೂಡ ಸೂಟ್ ಆಗ್ತಾರೆ. ಅದೇ ತರ ಆನಂದ್, ಮನಮೆಚ್ಚಿದ ಹುಡುಗಿ ಈ ತರ ಲವ್ ಸ್ಟೋರಿ ಕೊಟ್ಟರು ಸಹ ಸೂಟ್ ಆಗ್ತಾರೆ. ಎಲ್ಲಾ ಒಂದು ಪಾತ್ರಕ್ಕೂ ಸೂಟ್ ಆಗುವಂತ ಏಕೈಕ ನಟ ಅಂತಂದ್ರೆ ಅದು ಡಾಕ್ಟರ್ ಶಿವರಾಜ್ ಕುಮಾರ್ ಅವರು. 1988 ಶಿವರಾಜ್ ಕುಮಾರ್ ಅವ್ರದ್ದು 3 ಸಿನಿಮಾಗಳು ತೆರೆ ಕಾಣುತ್ತೆ. ಒಂದು ಶಿವ ಮೆಚ್ಚಿದ ಕಣ್ಣಪ್ಪ, ಸಂಯುಕ್ತ, ರಣರಂಗ. ಒಂದಕ್ಕಿಂತ ಒಂದು ದೊಡ್ಡ ಮಟ್ಟದಲ್ಲಿ ಬ್ಲಾಕ್ ಬಸ್ಟರ್ ಹಿಟ್ ಆಗುತ್ತೆ. ಅದರಲ್ಲಿ ಪ್ರಮುಖವಾಗಿ ರಣರಂಗ ಸಿನಿಮಾ ಬಗ್ಗೆ ನಾನು ಇವತ್ತು ನಿಮ್ ಜೊತೆ ಮಾತಾಡ್ತಾ ಇದ್ದೀನಿ. ರಣರಂಗ ಸಿನಿಮಾ ಯಾವ ತರ ಶುರುವಾಯ್ತು ಅಂತಂದ್ರೆ, ವಿ ಸೋಮಶೇಖರ್ ಏನಿದ್ದಾರೆ ಅವರು ಜಯರಾಮ್ ರೆಡ್ಡಿ ಅನ್ನೋ ಒಂದು ಕಥೆನ ತಗೊಂಡು ಅಣ್ಣವ್ರ ಮನೆಗೆ ಹೋಗ್ತಾರೆ ಕತೆ ಹೇಳೋದಕ್ಕೆ ಅಂತ ಅಂದ್ಬಿಟ್ಟು. ಕಥನ ಕೇಳಿದ ತಕ್ಷಣ ವರದಪ್ಪ ಅವರು ಇಮಿಡಿಯೇಟ್ ಆಗಿ ಓಕೆ ಮಾಡ್ತಾರೆ. ಕತೆ ತುಂಬಾ ಚೆನ್ನಾಗಿದೆ, ಇದನ್ನ ಮಾಡೋಣ ಅಂತ. ಆದ್ರೆ ಅಣ್ಣವ್ರಿಗೆ ಯಾಕೋ ಸ್ವಲ್ಪ ಇಷ್ಟ ಆಗೋದಿಲ್ಲ ಕತೆ. ಯಾಕೆಂತಂದ್ರೆ ಇದರಲ್ಲಿ ಸಿಕ್ಕಾಪಟ್ಟೆ ವೈಲೆನ್ಸ್ ಇದೆ, ಆಕ್ಷನ್ ದೃಶ್ಯಗಳು ಜಾಸ್ತಿ ಇದೆ. ಶಿವಣ್ಣ ಇದುವರೆಗೂ ಸಹ ಆತರ ಒಂದು ಪಾತ್ರಗಳನ್ನ ಮಾಡಿಲ್ಲ. ಹಾಗಾಗಿ ಶಿವಣ್ಣಗೆ ಈ ಪಾತ್ರ ಇಷ್ಟ ಆಗೋದಿಲ್ಲ, ಇದು ಶಿವಣ್ಣಗೆ ಸೂಟ್ ಆಗಲ್ಲ ಅಂತ ಕೂಡ ಹೇಳ್ತಾರೆ. ಯಾಕೆಂತಂದ್ರೆ ಅಣ್ಣವ್ರಿಗೆ ಇವಾಗ ಕತೆ ಮೇಲೆ ಅಷ್ಟೊಂದು ನಂಬಿಕೆ ಇರೋದಿಲ್ಲ. ಆಮೇಲೆ ಈ ಸಿನಿಮಾನ ವರದಪ್ಪ ಅವರು ಒಪ್ಪಿಸ್ತಾರೆ. ಅಣ್ಣವ್ರಿಗೆ ಹೇಳ್ಬಿಟ್ಟು, ಇಲ್ಲ ಈ ಸಿನಿಮಾ ಶಿವರಾಜ್ ಕುಮಾರ್ಗೆ ತುಂಬಾ ಚೆನ್ನಾಗಿ ಕಾಣುತ್ತೆ, ಒಪ್ಪು ಅಂತ ಅಂದ್ಬಿಟ್ಟು. ಆಗ ಒಪ್ಕೋತಾರೆ ಶಿವಣ್ಣ. ಪಾರ್ವತಮ್ಮ ರಾಜ್ಕುಮಾರ್ ಅವರು ಸಹ ಓಕೆ ಮಾಡ್ತಾರೆ. ಈ ಸಿನಿಮಾನ ನಾನೇ ನಿರ್ಮಾಣ ಮಾಡ್ತೀನಿ ಅಂತ ಕೂಡ ಹೇಳ್ತಾರೆ. ಆ ಸಿನಿಮಾ ನಿರ್ಮಾಣ ಆಗುತ್ತೆ, ದೊಡ್ಡ ಮಟ್ಟದಲ್ಲಿ ಬ್ಲಾಕ್ ಬಸ್ಟರ್ ಆಗುತ್ತೆ. ಆ ಸಿನಿಮಾದ ಬಜೆಟ್ ಕಲೆಕ್ಷನ್ ಏನಾಗಿತ್ತು ಅಂತ ನೋಡೋದಾದ್ರೆ 1988ರಲ್ಲಿ ಈ ಸಿನಿಮಾದ ಬಜೆಟ್ ಹತ್ತತ್ರ 40 ಲಕ್ಷ ರೂಪಾಯಿ ಆಗುತ್ತೆ. ಅತಿ ಒಂದು ದೊಡ್ಡ ಬಜೆಟ್ ನ ಇನ್ವೆಸ್ಟ್ ಮಾಡಿ ಈ ಸಿನಿಮಾನ ತೆಗಿತಾರೆ. ಯಾಕೆಂತಂದ್ರೆ ಈ ಹಿಂದೆ ಬಂದಂತ ಆನಂದ್ ಸಿನಿಮಾ ಏನೈತೆ ಅದೇ ಒಂದು ಜೋಡಿ ಇಲ್ಲಿ ಕಂಟಿನ್ಯೂ ಆಗುತ್ತೆ. ಯಾರು ಅಂತಂದ್ರೆ ಶಿವರಾಜ್ ಕುಮಾರ್, ಸುಧಾರಾಣಿ. ಆನಂದ್ ಸಿನಿಮಾ ರಿಲೀಸ್ ಆಗಿ ದೊಡ್ಡ ಮಟ್ಟದಲ್ಲಿ ಬ್ಲಾಕ್ ಬಸ್ಟರ್ ಆಗಿರುತ್ತೆ. ಅದೇ ಒಂದು ಜೋಡಿನ ಈ ಸಿನಿಮಾದಲ್ಲಿ ಕಂಟಿನ್ಯೂ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾರೆ. ಅದು ಜನಕ್ಕೆ ತುಂಬಾ ಇಷ್ಟ ಆಗುತ್ತೆ. 40 ಲಕ್ಷ ಬಜೆಟ್ ನಲ್ಲಿ ತಯಾರಾದ ಈ ಸಿನಿಮಾ ಹತ್ತತ್ರ 2.5 ಕೋಟಿಗಳು ಕೂಡ ಕಲೆಕ್ಟ್ ಮಾಡುತ್ತೆ. ಆ ವರ್ಷದ ಅಂದ್ರೆ 1988ರಲ್ಲಿ ಬಂದಂತ ಸಿನಿಮಾಗಳ ಎಲ್ಲಾ ದಾಖಲೆಯನ್ನು ಮುರಿದು ಮೊದಲ ಸ್ಥಾನದಲ್ಲಿ ಈ ಸಿನಿಮಾ ನಿಂತ್ಕೊಳ್ಳುತ್ತೆ. ಈ ಸಿನಿಮಾದಲ್ಲಿ ಪ್ರಮುಖವಾಗಿ ಹೇಳ್ಬೇಕು ಅಂತಂದ್ರೆ 4 ಜನ ವಿಲನ್ ಗಳಿದ್ದಾರೆ. ಒಂದು ಸುಂದರ್ ಕೃಷ್ಣ ಅರಸ್ ಅವರು, ಮತ್ತೆ ಸತ್ಯರಾಜ್ ಅವರು, ತೂಗುದೀಪ್ ಶ್ರೀನಿವಾಸ್ ಅವರು. ಒಬ್ರಿಗಿಂತ ಒಬ್ರು ದೊಡ್ಡ ಮಟ್ಟದಲ್ಲಿ ಅಭಿನಯ ಮಾಡುವಂತ ಕಲಾವಿದರು ಧೀರೇಂದ್ರ ಗೋಪಾಲ್ ಅವರು. ಅವ್ರ ವಾಯ್ಸ್ ಅಂತೂ ಸಿಕ್ಕಾಪಟ್ಟೆ ಅದ್ಭುತವಾಗಿದೆ ಈ ಸಿನಿಮಾದಲ್ಲಿ. ಮತ್ತೆ ಇನ್ನೊಂದು ಈ ಸಿನಿಮಾ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಜಗ್ಗೇಶ್ವರ್ ಕೂಡ ಒಂದು ಹತ್ರ ಹೇಳ್ಕೊಂಡಿದ್ದಾರೆ. ಅವರು ತುಂಬಾ ಸಿನಿಮಾಗಳ ಅವಕಾಶ ಇಲ್ಲದೆ ಇರೋ ಟೈಮಲ್ಲಿ ಈ ಒಂದು ಸಿನಿಮಾಗೆ ಅವ್ರಿಗೆ ಕರೆದು ಚಾನ್ಸ್ ಕೊಡ್ತಾರೆ ಶಿವರಾಜ್ ಕುಮಾರ್ ಅವರು. ಹಾಗಾಗಿ ಈ ಸಿನಿಮಾ ಜಗ್ಗೇಶ್ ಅವ್ರಿಗೆ ದೊಡ್ಡ ಮಟ್ಟದಲ್ಲಿ ಹೆಸರು ಕೂಡ ತಂದ್ಕೊಡುತ್ತೆ. ಜಗ್ಗೇಶ್ ಅವರ ಪಾತ್ರ ಜನ ಕೂಡ ಕಂಡುಹಿಡಿತಾರೆ. ತುಂಬಾ ಚೆನ್ನಾಗಿ ಮಾಡ್ತಾರೆ ಅಭಿನಯ. ಇವರು ಕಾಮಿಡಿ ಮತ್ತೆ ವಿಲನ್ ಆಗಿ ಎರಡಕ್ಕೂ ಕೂಡ ಸೂಟ್ ಆಗ್ತಾರೆ ಅಂತ ಅಂದ್ಬಿಟ್ಟು. ಮತ್ತು ಸುಧಾರಾಣಿ ಅವರು, ಸುಧಾರಾಣಿ ಅವ್ರ ಬಗ್ಗೆ ಹೇಳ್ಬೇಕು. ಯಾಕೆಂತಂದ್ರೆ ಸುಧಾರಾಣಿ ಅವ್ರಿಗೆ ಈ ಸಿನಿಮಾ ಮಾಡ್ಬೇಕಾದ್ರೆ 17ರಿಂದ 18 ವರ್ಷ ಅನ್ಸುತ್ತೆ. ತುಂಬಾ ಚೆನ್ನಾಗಿ ಕಾಣಿಸ್ತಾರೆ. ಮತ್ತೆ ಶಿವಣ್ಣ ಸುಧಾರಾಣಿ ಅಂತಂದ್ರೆ ನಮ್ ಕನ್ನಡದಲ್ಲಿ ಯಾವ ತರ ಅಂದ್ರೆ ರಾಜ್ಕುಮಾರ್ ಭಾರತಿ, ವಿಷ್ಣುವರ್ಧನ್ ಸುಹಾಸಿನಿ ಈ ಜೋಡಿಗಳನ್ನ ಬಿಟ್ರೆ ಶಿವರಾಜ್ ಕುಮಾರ್ ಸುಧಾರಾಣಿ ಅವ್ರ ಜೋಡಿನೇ ದೊಡ್ಡ ಮಟ್ಟದಲ್ಲಿ ಹಿಟ್ ಆಗಿದ್ದು. ಮತ್ತೆ ಈ ಸಿನಿಮಾದ ನಿರ್ದೇಶಕರ ಬಗ್ಗೆ ಮಾತಾಡ್ಬೇಕು ಅಂತಂದ್ರೆ ವಿ ಸೋಮಶೇಖರ್ ಅವರು. ಅಣ್ಣವ್ರಿಗೆ ಪ್ರೇಮದ ಕಾಣಿಕೆ ಸಿನಿಮಾ, ಪರಶುರಾಮ್ ಸಿನಿಮಾ, ಶಂಕರ್ ಗುರು ಸಿನಿಮಾ ಎಲ್ಲ ಮಾಡಿದ್ದಾರೆ. ಆಮೇಲೆ ಶಂಕರ್ ನಾಗ್ ಅವ್ರಿಗೆ ಸೀತಾರಾಮ ಸಿನಿಮಾ ಮಾಡಿದ್ರು. ಆ ಸಿನಿಮಾಕ್ಕೂ ಸಹ ದೊಡ್ಡ ಮಟ್ಟದಲ್ಲಿ ಹಿಟ್ ಆಗುತ್ತೆ. ಯಾಕೆಂತಂದ್ರೆ ಅಡ್ವಾನ್ಸ್ ಟೆಕ್ನಾಲಜಿ ಎಲ್ಲ ಯೂಸ್ ಮಾಡಿ ಮಾಡಿರ್ತಾರೆ. ಶಿವಣ್ಣ ಅವರಿಗೆ ಈ ಒಂದು ಸಿನಿಮಾ ಮಾಡಿದ್ರು ಏಕೈಕ ಸಿನಿಮಾ. ಇದಾದ್ಮೇಲೆ ಮತ್ತೆ ಯಾವ್ದು ಕೂಡ ಶಿವಣ್ಣ ಅವರಿಗೆ ಸಿನಿಮಾಗಳನ್ನ ಮಾಡ್ಲಿಲ್ಲ. ಅಂಬರೀಷ್ ಅವ್ರಿಗೂ ಸಹ ಚಕ್ರವ್ಯೂಹ ಸಿನಿಮಾ ಮಾಡಿ ದೊಡ್ಡ ಹಿಟ್ ಕೊಟ್ರು. ಅಂಬರೀಷ್ ಅವರು ಚಿತ್ರರಂಗದಲ್ಲಿ ಎಲ್ಲಾ ಒಂದು ಪಾತ್ರ ಕೂಡ ಮಾಡೋದಕ್ಕೆ ವಿ ಸೋಮಶೇಖರ್ ಅವರು ಕೂಡ ಪ್ರಮುಖ ಕಾರಣ. ಮತ್ತೆ ವಿ ಸೋಮಶೇಖರ್ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಪ್ರತಿಯೊಂದು ಸಿನಿಮಾದಲ್ಲೂ ಅವ್ರ ಆಕ್ಷನ್ ಜಾಸ್ತಿ ಇರುತ್ತೆ. ಮತ್ತೆ ಕತೆ ಕೂಡ ತುಂಬಾ ಚೆನ್ನಾಗಿ ಬರ್ಕೊಂಡಿರ್ತಾರೆ ಅವರು. ಹಾಗಾಗಿ ಈ ಸಿನಿಮಾ ಸಹ ದೊಡ್ಡ ಮಟ್ಟದಲ್ಲಿ ಗೆಲ್ಲೋದಕ್ಕೆ ಪ್ರಮುಖ ಕಾರಣ ವಿ ಸೋಮಶೇಖರ್ ಅವರು ಕೂಡ ಆಗಿರ್ತಾರೆ. ಮತ್ತು ಹಂಸಲೇಖ ಅಂಬರೀಷ್ ಅವರಿಗೆ ಮತ್ತು ರವಿಚಂದ್ರನ್ ಅವರಿಗೆ ದೊಡ್ಡ ಮಟ್ಟದಲ್ಲಿ ಮ್ಯೂಸಿಕ್ ಮಾಡಿ ಚಿತ್ರರಂಗದಲ್ಲಿ ದೊಡ್ಡ ಸಂಚಲನ ಮೂಡಿಸಿರ್ತಾರೆ. ಅಣ್ಣವರು ಹಂಸಲೇಖ ಅವ್ರಿಗೆ ಹೇಳ್ತಾರಂತೆ, ನೀವು ಬನ್ನಿ ನಮ್ಮ ಸಂಸ್ಥೆಯಲ್ಲಿ ಕೆಲಸ ಮಾಡಿ, ಈ ಒಂದು ಸಿನಿಮಾ ನೀವೇ ಸಂಗೀತ ಕೊಡ್ಬೇಕು ಅಂತ. ಆಗ ಹಂಸಲೇಖ ಅವರು ಸಿಕ್ಕಾಪಟ್ಟೆ ಖುಷಿ ಪಟ್ಟು ಸಿನಿಮಾನ ಒಪ್ಕೊಂಡು ಮಾಡ್ತಾರೆ. ಅಲ್ಲಿವರೆಗೂ ಸಹ ಅಣ್ಣವರ ಸಿನಿಮಾಗಳಿಗೆ ಉಪೇಂದ್ರ ಕುಮಾರ್ ಅವರು ಸಂಗೀತ ಕೊಡ್ತಿರ್ತಾರೆ. ಅಣ್ಣವರ ಬ್ಯಾನರ್ನ ಸಿನಿಮಾಗಳಿಗೆ ಮೊದಲ ಬಾರಿಗೆ ಹಂಸಲೇಖ ಶಿವರಾಜ್ ಕುಮಾರ್ ಅವರಿಗೆ ಸಂಗೀತ ಕೊಡ್ತಾರೆ. ಸಾಂಗು ಒಂದಕ್ಕಿಂತ ಒಂದು ದೊಡ್ಡ ಮಟ್ಟದಲ್ಲಿ ಹಿಟ್ ಆಗುತ್ತೆ. ಜಗವೇ ಒಂದು ರಣರಂಗ ಅಣ್ಣವರೇ ಒಂದು ಸಾಂಗ್ ನ ಆಡಿರೋದು. ಈ ಸಾಂಗು ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಜನಗಳಿಗೆ ಇಷ್ಟ ಆಗುತ್ತೆ. ಮತ್ತೆ ಶಿವಣ್ಣ ಅವರು ಕೂಡ ಐ ಲವ್ ಯು ಅಂತ ಒಂದು ಸಾಂಗ್ ಇದೆ. ಆ ಸಾಂಗ್ ನ ಶಿವಣ್ಣ ಅವರೇ ಸ್ವತಃ ಆಡಿರೋದು. ಮೊದಲ ಸಿನಿಮಾ ಅಂದ್ರೆ ರಣರಂಗ ಸಿನಿಮಾದಲ್ಲಿ ಅವರು ಮೊದಲಿಗೆ ಹಾಡನ್ನ ಕೂಡ ಹಾಡಿದ್ದಾರೆ. ನಿಮ್ಗೆ ಇನ್ನೊಂದು ವಿಚಾರ ರಣರಂಗ ಸಿನಿಮಾ ಬಗ್ಗೆ ಹೇಳ್ಬೇಕು ಅಂತಂದ್ರೆ, ಈ ಸಿನಿಮಾ ಒಂದು ಅಪ್ಪು ಸರ್ದು ಫೇವರೇಟ್ ಸಿನಿಮಾ. ಮಜಾ ಟಾಕೀಸ್ ಅಲ್ಲಿ ಕೂಡ ಪುನೀತ್ ರಾಜ್ಕುಮಾರ್ ಅವರು ಹೇಳ್ತಾರೆ ಏನಂತ ಅಂತಂದ್ರೆ, ಸೃಜನ್ ಲೋಕೇಶ್ ಅವ್ರು ಕೇಳ್ತಾರೆ ಮೊದಲಿಗೆ, ನೀವು ಶಿವಣ್ಣ ಅವ್ರದ್ದು ಯಾವೊಂದು ಸಿನಿಮಾನ ರಿಮೇಕ್ ಮಾಡ್ಬೇಕು ಅಂದ್ರೆ ಮಾಡ್ತೀರಾ ಅಂತ. ಆಗ ಪುನೀತ್ ರಾಜ್ಕುಮಾರ್ ಅವ್ರು ಹೇಳ್ತಾರೆ, ನಾನು ಯಾವೊಂದು ಸಿನಿಮಾ ಕೂಡ ರಿಮೇಕ್ ಮಾಡೋದಿಲ್ಲ. ಯಾಕಂದ್ರೆ ಶಿವಣ್ಣ ಅವ್ರ ಒಂದೊಂದು ಸಿನಿಮಾ ಕೂಡ ಒಂದೊಂದು ಐಕಾನಿಕ್ ತರ ಇದೆ. ನಾನು ಅಕಸ್ಮಾತ್ ರಿಮೇಕ್ ಮಾಡ್ಬೇಕು ಅಂತಂದ್ರೆ ರಣರಂಗ ಮಾಡ್ತೀನಿ. ಅದ್ ನನ್ನ ಫೇವರೇಟ್ ಸಿನಿಮಾ. ಏನಿಲ್ಲ ಅಂದ್ರೂ 50ರಿಂದ 100 ಸರಿ ಆ ಸಿನಿಮಾನ ನೋಡ್ಬಿಟ್ಟಿದೀನಿ ಅಂತಾರೆ. ಹಾಗಾಗಿ ಅಪ್ಪು ಸರ್ದು ಫೇವರೇಟ್ ಸಿನಿಮಾ ಕೂಡ ರಣರಂಗ ಸಿನಿಮಾ. ಈ ಸಿನಿಮಾದ ಕತೆ ತುಂಬಾ ಚೆನ್ನಾಗಿದೆ. ಯಾವ ತರ ಅಂತಂದ್ರೆ, ಒಂದು ಕ್ರೈಮ್ ಮಾಡಿ ನಾಯಕ ಜೈಲ್ಗೆ ಹೋಗಿರ್ತಾನೆ ಬಾಲಾಪರಾಧಿಯಾಗಿ.
ಹೊರಗಡೆ ಬಂದು ತನ್ನ ತಾಯಿ ತಂಗಿನ ಹುಡುಕ್ತಾನೆ. ಆಮೇಲೆ ಆ ತಾಯಿ ತಂಗಿಗೆ ಏನ್ ಅನ್ಯಾಯ ಆಗಿದೆ ಅದ್ರ ವಿರುದ್ಧ ಹೋರಾಡ್ಬೇಕು ಅಂತಂದ್ರೆ ಕಾನೂನು ರೀತಿಲೇ ಹೋರಾಡ್ಬೇಕು ಅಂತ ಅನ್ಬಿಟ್ಟು ಹೋರಾಟ ಮಾಡಿ ಯಾವ ತರ ಖಳನಾಯಕರನ್ನೆಲ್ಲ ಬೆನ್ನಡ್ತಾನೆ ಅನ್ನೋದು ಈ ಸಿನಿಮಾದ ಕತೆ. ಈ ಸಿನಿಮಾದಲ್ಲಿ ಇನ್ನೊಂದು ಏನು ಅಂತಂದ್ರೆ ತಾರಾ ಅವರ ಅಭಿನಯ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಈ ಸಿನಿಮಾದಲ್ಲಿ ಪ್ಲಸ್ ಪಾಯಿಂಟೇ ತಾರಾ ಅವರು. ಯಾಕೆಂತಂದ್ರೆ ಅವ್ರ ಎಂಟ್ರಿ ಆದ ತಕ್ಷಣ ಸಿನಿಮಾದ ಕಥೆನೇ ಬೇರೆ ತರ ತಗೊಳುತ್ತೆ. ಸಿನಿಮಾ ಮೊದಲ ಅರ್ಧ ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣಿಸುತ್ತೆ ನಿಮ್ಗೆ, ಎಲ್ಲೂ ಕೂಡ ಬೋರ್ ಅನ್ಸಲ್ಲ. 2 ಸಾಂಗು ಬರುತ್ತೆ, 2 ಫೈಟ್ ಬರುತ್ತೆ. ಹಾಗಾಗಿ ಸಿನಿಮಾ ಫಾಸ್ಟ್ ಆಗಿ ಹೋಗುತ್ತೆ. ಫಸ್ಟ್ ಇಂದ ಲಾಸ್ಟ್ ವರೆಗೂ ಸಿನಿಮಾ ನೋಡಿದ್ರೆ ಇಷ್ಟು ಬೇಗ ಸಿನಿಮಾ ಮುಗಿದೋಯ್ತಾ ಅಂತ ನಮ್ಗೆ ಅನ್ಸುತ್ತೆ. ಯಾಕಂದ್ರೆ ಅಷ್ಟು ಚೆನ್ನಾಗಿದೆ ಈ ಸಿನಿಮಾ. ಆ ಶಿವಣ್ಣ ಅವ್ರ ಹೇರ್ ಸ್ಟೈಲ್ ಇದೆಯಲ್ಲ, ಅದನ್ನ ಆಗ ಕಾಲೇಜ್ ಹುಡುಗರೆಲ್ಲ ಕೂಡ ಅದನ್ನೇ ಕಾಪಿ ಮಾಡ್ತಿದ್ರಂತೆ. ಈ ತರ ಒಂದು ಹೇರ್ ಸ್ಟೈಲ್ ನಾವು ಮಾಡ್ಬೇಕು ಅಂತ ಅನ್ಬಿಟ್ಟು ಶಿವಣ್ಣ ಅವ್ರದ್ದು ಒಂದು ಸ್ಟೈಲು, ಮತ್ತೆ ಇನ್ನು ಶಿವಣ್ಣ ಅವ್ರ ಬಾಡಿ ಯಾವ ತರ ಇತ್ತು ಅಂತಂದ್ರೆ ಆಗ ಅವ್ರು ಕಾಲೇಜ್ ಹುಡುಗನ ತರನೇ ಇದ್ರು ಸಣ್ಣಗೆ. ಹಾಗಾಗಿ ಅವರ ಬಾಡಿ ಡ್ಯಾನ್ಸ್ಗೆ ಮತ್ತೆ ಫೈಟಿಗೆ ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣಿಸ್ತಿತ್ತು. ಹಾಗಾಗಿ ಈ ಸಿನಿಮಾ ದೊಡ್ಡ ಮಟ್ಟದಲ್ಲಿ ಹಿಟ್ ಕೂಡ ಆಗುತ್ತೆ. ಅಣ್ಣವ್ರು ಕೂಡ ಈ ಸಿನಿಮಾನ ಥಿಯೇಟರ್ ನೋಡಿ ಸ್ವಲ್ಪ ಅನ್ಕೊಂಡಾರಂತೆ, ಅಯ್ಯೋ ಈ ಸಿನಿಮಾ ಯಾಕೆ ಈ ತರ ಇದೆ, ಸಿಕ್ಕಾಪಟ್ಟೆ ಆಕ್ಷನ್ ಇದೆ, ವೈಲೆನ್ಸ್ ಇದೆ ಅಂತ ಅನ್ಬಿಟ್ಟು. ಆಮೇಲೆ ಸಿನಿಮಾ ನೋಡಿದ್ಮೇಲೆ ಅಣ್ಣವ್ರಿಗೆ ಖುಷಿ ಪಟ್ರಂತೆ. ಇಲ್ಲ ಈ ಸಿನಿಮಾ ನೋಡ್ಬೇಕಾದ್ರೆ ಮೊದ್ಲಿಗೆ ಆತರ ಅನ್ನಿಸ್ತಿತ್ತು, ಈ ಸಿನಿಮಾ ನೋಡಿದ್ಮೇಲೆ ಈ ಸಿನಿಮಾ ತುಂಬಾ ಚೆನ್ನಾಗಿ ಕಾಣಿಸುತ್ತೆ, ನಮ್ಮ ಅಪ್ಪಾಜಿಗೆ ತುಂಬಾ ಚೆನ್ನಾಗಿ ಹೊಂದುತ್ತೆ ಈ ಸಿನಿಮಾ ಅಂತ ಕೂಡ ಹೇಳ್ತಾರಂತೆ ಅಣ್ಣವರು. ಅಣ್ಣವರು ಶಿವರಾಜ್ ಕುಮಾರ್ ಅವ್ರನ್ನ ಅಪ್ಪಾಜಿ ಅಂತಾನೆ ಕರೀತಿದ್ದು. ರಣರಂಗ ಸಿನಿಮಾದ ಮುಖ್ಯ ಚಿತ್ರಮಂದಿರ ಅಪರ್ಣ ಆಗಿರುತ್ತೆ. ಬೆಂಗಳೂರಲ್ಲಿ ಅಪರ್ಣ, ಗೋವರ್ಧನ್, ನವರಂಗು ಇಲ್ಲೆಲ್ಲ ರಿಲೀಸ್ ಆಗುತ್ತೆ. ರಿಲೀಸ್ ಆಗಿದ್ದ ಅಷ್ಟು ಚಿತ್ರಮಂದಿರದಲ್ಲಿ ಈ ಸಿನಿಮಾ 100 ಡೇಸ್ ಕೂಡ ಓಡುತ್ತೆ. ನೀವು ಈ ಸಿನಿಮಾನ ಯಾವೊಂದು ಚಿತ್ರಮಂದಿರ ನೋಡಿದ್ರಿ ಅನ್ನೋದನ್ನ ಕೆಳಗಡೆ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ವಿಡಿಯೋನ ಇಲ್ಲೇ ಮುಗಿಸ್ತಿದ್ದೀನಿ. ಎಲ್ರಿಗೂ ಧನ್ಯವಾದಗಳು.